ಹೆಲೋ ಎವ್ರಿವನ್, ದಿಸ್ ಈಸ್ ಮಹೇಶ್ ಫ್ರಮ್ ಮೈಸೂರು. ಇದು ನನ್ನ ಎರಡನೇ ವಿಡಿಯೋ. ಇದರಲ್ಲಿ 15 ಕ್ವಶನ್ಸ್ ಇದೆ. ಯಾವುದು ಇಂಗ್ಲೀಷ್ ಪೆಡಗಾಗಿ ಸಂಬಂಧಪಟ್ಟಂಗೆ, TET ಮತ್ತು CTET ಎಕ್ಸಾಮಿನಿಗೆ ಸಂಬಂಧಪಟ್ಟಂಗೆ. ಸೊ 15 ಕ್ವಶನ್ಗಳಿಗೆ ವಿತ್ ಸರಿಯಾದ ಉತ್ತರಗಳ ಜೊತೆಗೆ ಎಕ್ಸ್ಪ್ಲನೇಷನ್ ಕೂಡ ಮಾಡಿದ್ದೀನಿ. ಕೆಲವೊಂದು ಯಾವ ಕ್ವಶನ್ನಿಗೆ ಯಾವ ಉತ್ತರ ಮತ್ತು ಯಾಕೆ ಅದೇ ಉತ್ತರ ಅಂತ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಒಟ್ಟಿಗೆ 15 ಕ್ವಶನ್ಸ್ ಇದೆ. ಸೊ ಮೊದಲನೇ ಕ್ವಶನ್ ನೋಡೋಣ. ಮೊದಲನೇ ಕ್ವಶನ್ ನೋಡೋದಾದರೆ, ದ ಮಲ್ಟಿಲಿಂಗ್ವಿಯಲ್ ನೇಚರ್ ಆಫ್ ದಿ ಇಂಡಿಯನ್ ಕ್ಲಾಸ್ ರೂಮ್ ಮಸ್ಟ್ ಬಿ ಯೂಸ್ಡ್ ಆ್ಯಸ್ ಎ ರಿಸೋರ್ಸ್ ಸೋ ದ್ಯಾಟ್. ಬಹುಭಾಷೆಯನ್ನು ತರಗತಿಯಲ್ಲಿ ಉಪಯೋಗಿಸೋದು ಒಂದು ರಿಸೋರ್ಸ್ ಅಂತ ಕನ್ಸಿಡರ್ ಮಾಡಿ ಅಂತ NCF 2005 ಹೇಳಿದೆ ಅಂತ ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ ನಾನು. NCF 2005 ಪ್ರಕಾರ ಬಹುಭಾಷೆಯನ್ನು ಮಾತನಾಡುವ ಮಕ್ಕಳು ತರಗತಿಯಲ್ಲಿದ್ದರೆ ಅದನ್ನು ನಾವು ರಿಸೋರ್ಸ್ ಅಂತ ಕನ್ಸಿಡರ್ ಮಾಡಬೇಕು, ಯಾರು ಟೀಚರ್ ಆಗಿರೋರು. ಸೊ ಇಲ್ಲಿ ಆ ರಿಸೋರ್ಸ್ ಆಗಿದ್ದರೆ ಮಕ್ಕಳ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅದು ಅಂತ ನಾನು ಇಲ್ಲಿ ಕೇಳಿದ್ದಾನೆ ಕ್ವಶನನ್ನು. ಸೊ ಆಪ್ಷನ್ಗಳು ನೋಡೋಣ. ಇವಾಗ ಎ ಅಂತ ಏನು ಹೇಳುತ್ತೆ, ಚಿಲ್ಡ್ರನ್ ಕ್ಯಾನ್ ಲರ್ನ್ ಮೆನಿ ಲ್ಯಾಂಗ್ವೇಜಸ್. ಮಕ್ಕಳು ಹೆಚ್ಚು ಭಾಷೆಯನ್ನು ಕಲಿಬೋದು ಅಂತ ಹೇಳುತ್ತೆ. ಮೇ ಬಿ ಇರ್ಬೋದು ಅದು ಬಹುಭಾಷೆ ಮಾತಾಡೋದ್ರಿಂದ. ಬಿ ಏನು ಹೇಳುತ್ತೆ, ದ ಟೀಚರ್ ಡೆವಲಪ್ಸ್ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ. ಟೀಚರೇ ಇಲ್ಲಿ ಡೆವಲಪ್ಸ್ ಮಾಡ್ಕೊತಾನೆ ಅಂತ ಹೇಳಿದ್ದಾರೆ. ಅಂದರೆ ಒಬ್ಬ ಶಿಕ್ಷಕನೇ ತನ್ನ ಭಾಷೆಯ ಸಾಮರ್ಥ್ಯವನ್ನು ಹೆಚ್ಚಿಸ್ಕೊತಾನೆ ಅಂತ. ಸೊ ಇದು ರಾಂಗ್ ಸ್ಟೇಟ್ಮೆಂಟ್, ಬಿಕಾಸ್ ಅಲ್ಲಿ ಮಕ್ಕಳ ಮೇಲೆ ಪರಿಣಾಮ ಅಂತ ಕೇಳಿದ್ರಿಂದ ಬಿ ರಾಂಗ್ ಆನ್ಸರ್ ಆಗುತ್ತೆ. ಸಿ ನೋಡೋದಾದರೆ, ಎವ್ರಿ ಚೈಲ್ಡ್ ಫೀಲ್ಸ್ ಸೆಕ್ಯೂರ್ ಆ್ಯಂಡ್ ಅಕ್ಸೆಪ್ಟೆಡ್ ಅಂತ ಇದೆ. ಸೊ ಮಕ್ಕಳಿಗೆ ನೀವು ಬಹುಭಾಷೆಯನ್ನು ಬಳಸೋದ್ರಿಂದ ಸೆಕ್ಯೂರ್ ಮತ್ತು ಅಕ್ಸೆಪ್ಟೆಡ್, ಅವರು ಈಸಿಯಾಗಿ ಅರ್ಥ ಮಾಡ್ಕೋತಾರೆ ಮತ್ತು ನಿಮ್ಮ ಒಪ್ಕೋತಾರೆ ಅಂತ ಇದೆ. ಮೇ ಬಿ ಇರ್ಬೋದು, ಸರಿ ಆನ್ಸರ್ ಇರ್ಬೋದು. ಡಿ ಏನಂತ ನೋಡುವ, ಎವ್ರಿ ಚೈಲ್ಡ್ ಲರ್ನ್ಸ್ ಅಟ್ ದಿ ಸೇಮ್ ಪೇಸ್ ಅಂತಿದೆ. ಸೇಮ್ ಅಂತಿದೆಯಲ್ಲ, ಎಲ್ಲ ಒಂದೇ ಮಕ್ಕಳು ಎಲ್ಲ ಒಂದೇ ಥರ ಕಲಿಯೋದಿಲ್ಲ. ದಟ್ ಮೀನ್ಸ್ ಎಲ್ಲ ಮಕ್ಕಳು ಬುದ್ಧಿವಂತರಲ್ಲ. ಒಂದು ತರಗತಿ ಅಂದಾಗ ದಡ್ಡರು ಇರ್ತಾರೆ, ಬುದ್ಧಿವಂತರು ಇರ್ತಾರೆ, ಅತಿ ಬುದ್ಧಿವಂತರು ಇರ್ತಾರೆ. ಸೊ ಇಲ್ಲಿ ಡಿ ಆಪ್ಷನ್ ಕೂಡ ತಪ್ಪಿದೆ. ಉಳಿದಿರೋದು ಎ ಮತ್ತು ಸಿ ಅಲ್ಲಿ. ಸೊ ಇಲ್ಲಿ ಎ ಅಂತ ನೋಡಿದಾಗ ನಾವು ಚಿಲ್ಡ್ರನ್ ಕ್ಯಾನ್ ಲರ್ನ್ ಮೆನಿ ಲ್ಯಾಂಗ್ವೇಜಸ್ ಅಂತ ಇದೆ, ಬಟ್ ನಮಗೆ ಸರಿ ಅಂತ ಅನಿಸುತ್ತೆ, ಬಟ್ ಇಟ್ ಈಸ್ ನಾಟ್ ರೈಟ್. ಯಾಕೆ ಅಂತಂದರೆ ಎಲ್ಲ ಮಕ್ಕಳು ಕಲಿಯುವ ಸಾಮರ್ಥ್ಯವನ್ನು ಹೊಂದಿರೋಲ್ಲ ಅಂತ ಹೇಳಿದೆ ನಿಮಗೆ ಯಾವಾಗಲೇ. ಸೊ ಎಲ್ಲ ಕೂಡ ದೇ ಆರ್ ನಾಟ್ ಈಕ್ವಲ್. ದೇರ್ ಇಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ಇನ್ ಚಿಲ್ಡ್ರನ್ಸ್. ಸೊ ಯಾಕೆ ಥರ್ಡ್ ಆಪ್ಷನ್ ರೈಟ್ ಆನ್ಸರ್ ಅಂದರೆ ಇಲ್ಲಿ ಎವ್ರಿ ಚೈಲ್ಡ್ ಫೀಲ್ಸ್ ಸೆಕ್ಯೂರ್ ಆ್ಯಂಡ್ ಅಕ್ಸೆಪ್ಟೆಡ್. ಕನ್ನಡ, ಇಂಗ್ಲೀಷ್, ಉರ್ದು ಮಾತನಾಡೋ ಮಕ್ಕಳು ತರಗತಿಲಿದ್ದಾಗ ನೀವು ಬಹುಭಾಷೆಯಲ್ಲಿ ಮಾತನಾಡಿದರೆ, ಎಕ್ಸಾಂಪಲಿಗೆ ನೀವು ಕನ್ನಡದಲ್ಲಿ ಮಾತಾಡಿದಾಗ ಒಂದು ಮಗು ಕನ್ನಡದಲ್ಲಿ ಇರುವಂಥ ಮಗುವಿಗೆ ಅರ್ಥ ಆಗುತ್ತೆ ಮತ್ತು ರೆಸ್ಪಾನ್ಸ್ ಮಾಡುತ್ತೆ. ಉರ್ದು ಮಾತನಾಡುವ ಮಗುವಿಗೆ ನೀವು ಉರ್ದುವಲ್ಲೇ ಕೇಳಿದಾಗ ಆ ಮಗುವಿಗೆ ಸೆಕ್ಯೂರ್, ದಟ್ ಮೀನ್ಸ್ ನನ್ನ ಭಾಷೆ ಸರ್ಗೆ ಅರ್ಥ ಆಗುತ್ತೆ, ಮೇಡಮ್ಗೆ ಅರ್ಥ ಆಗುತ್ತೆ ಅಂತ ಏನು ಮಾಡುತ್ತೆ, ರೆಸ್ಪಾನ್ಸ್ ಪ್ರಾಪರಾಗಿ ಮಾಡ್ತಾರೆ. ಸೊ ದಟ್ಸ್ ವೈ ಥರ್ಡ್ ಇಸ್ ರೈಟ್ ಆನ್ಸರ್, ಸಿ. ಗಾಟ್ ಇಟ್? ಓಕೆ, ದ ನೆಕ್ಸ್ಟ್ ಕ್ವಶನ್. An English textbook for class first starts with pictures, poems and stories and ends with alphabets. ಒಂದನೇ ತರಗತಿ ಪುಸ್ತಕದಲ್ಲಿ ಪಿಕ್ಚರ್ಸು, ಪೊಯಮ್ಸು ಮತ್ತು ಸ್ಟೋರೀಸಿಂದ ಶುರುವಾಗೋಂಥ ಒಂದು ಟೆಕ್ಸ್ಟ್ ಬುಕ್ಕಲ್ಲಿ ಎಂಡ್ಸ್ ವಿತ್ ಆಲ್ಫಾಬೆಟ್ಸಲ್ಲಿ ಎಂಡ್ ಆಗುತ್ತೆ. ಇನ್ ದಿ ಎಂಡ್, ವಿಚ್ ಅಪ್ರೋಚ್ ಡಸ್ ದಿಸ್ ಕೈಂಡ್ ಆಫ್ ಅರೇಂಜ್ಮೆಂಟ್ ರಿಫ್ಲೆಕ್ಟ್ ಇನ್ ಲ್ಯಾಂಗ್ವೇಜ್ ಪೆಡಗಾಗಿಲಿ ಇದನ್ನು ಏನಂತ, ಯಾವ ಅಪ್ರೋಚ್ ಅಂತ ಕರಿತೀವಿ ಅಂತ ಕೇಳಿದ್ದಾನೆ. ಸೊ ಇವಾಗ ಸಿಂಪ್ಲಿಫೈ ಹೇಳೋಣ. ಸೈಕಾಲಜಿ ಪ್ರಕಾರ ಮಕ್ಕಳು ಶಿರದಿಂದ ಶಿರಪಾದಾಮಿಕವಾಗಿ ಬೆಳೀತಾರೆ ಅಂತ ಹೇಳಿದ್ದೀವಿ ನಾವು. ಅಂದರೆ ಮೊದಲು ಮಗುವಿಗೆ ತಲೆ ದೊಡ್ಡದಾಗ್ತಾ ಹೋಗುತ್ತೆ, ಆಮೇಲೆ ಉಳಿದ ಅಂಗಗಳು ಅಂತ ಓದಿದ್ವಿ. ಸೊ ಆಪ್ಷನ್ ಏನಿದೆ, ಟಾಪ್ ಡೌನ್ ಅಪ್ರೋಚ್, ಟಾಪ್ ಮೇಲಿನಿಂದ ಕೆಳಗಡೆಗೆ. ಬಿ ಲಾಂಗ್ವೇಜ್ ಅಕ್ರಾಸ್ ಕರಿಕ್ಯುಲಮ್ ಅಪ್ರೋಚ್, LAC. ಎಲೆಕ್ಟಿಕ್ ಅಪ್ರೋಚ್, ಬಾಟಮ್ ಅಪ್ ಅಪ್ರೋಚ್, ಕೆಳಗಡೆಯಿಂದ ಮೇಲೆ ಅಂತ. ಸೊ ನೀವು ಸಿಂಪ್ಲಿಫೈ ಆಗಿ ಯೋಚನೆ ಮಾಡಿ. ಮಕ್ಕಳಿಗೆ 1ನೇ ಕ್ಲಾಸ್ ಮಗುವಿಗೆ ಪಿಕ್ಚರ್ಸ್ ಮೊದಲು ಪಿಕ್ಚರನ್ನು ತೋರಿಸಿ ಪಾಠ ಮಾಡ್ತೀವಿ. ಅದಕ್ಕೆ ಕಲಿತ ನಂತರ ಏನು ಮಾಡ್ತೀವಿ, ಹಾಡಿನ ಮುಖಾಂತರ ಅಥವಾ ಪೊಯಮ್ಸ್ ಮುಖಾಂತರ ಹೇಳ್ತೀವಿ. ತದನಂತರ ಕತೆಗಳನ್ನು ಸ್ಟೋರಿಗೆ ಬರ್ತೀವಿ. ಎಂಡಲ್ಲಿ ಆಲ್ಫಾಬೆಟ್ಟಿಗೆ ಬರ್ತೀವಿ. ಏನು ಹೇಳ್ತಿದ್ದು, 1 by 1 ಅಂತ ಹೇಳ್ತೀವಿ. ಈಗ ಪಿಕ್ಚರ್ಸನ್ನು ನೋಡಿ ಅರ್ಥ ಮಾಡ್ಕೊಂಡ ಮಗು ನಂತರ ಪೊಯಮಿಗೆ ಬರುತ್ತೆ, ಪೊಯಮ ನಂತರ ಕತೆಗಳಿಗೆ ಬರ್ತೀವಿ. ಸೊ ಅಲ್ಲಿ ಕ್ರಮಬದ್ಧವಾಗಿ ಆಯ್ತಲ್ವಾ, ಮೇಲಿಂದ ಕೆಳಗಡೆಗೆ ಬಂದಾಗ. ದಟ್ ಇಸ್ ಅ ಟಾಪ್ ಡೌನ್ ಅಪ್ರೋಚ್ ಅಂತ ಕರಿತೀವಿ. ಗಾಟ್ ಇಟ್? ದ ಎ ಇಸ್ ಎ ರೈಟ್ ಆನ್ಸರ್. ನೆಕ್ಸ್ಟ್, while checking the notebook, the teacher observed that a child has repeatedly made some errors. Errors ಅನ್ನೋ ವರ್ಡ್ ಭಾಳ ಇಂಪಾರ್ಟೆಂಟ್. In writing, such as reverse image as BD, MW,
ದ ಚೈಲ್ಡ್ ಈಸ್ ಶೋಯಿಂಗ್ ದಿ ಸೈನ್ ಆಫ್ ಅಂತ ಕೊಟ್ಟಿದ್ದಾರೆ. ಈ ಬರವಣಿಗೆ ಬುಕ್ಕನ್ನು ನೀವು ನೋಟ್ ಬುಕ್ಕನ್ನು ಚೆಕ್ ಮಾಡಿದಾಗ ಒಂದು ಮಗುವಿನ ಬುಕ್ಕನ್ನು ಅದು ಪದೇ ಪದೇ ಮಗು ಎರರ್ಸ್ ಮಾಡಿರುತ್ತೆ. ಏನು ಎರರ್ಸ್ ಅದರಲ್ಲಿ? ಬಿ ಬರೀಲಿಕ್ಕೆ ಡಿ ಬರೆಯೋದು, ಎಮ್ ಬರೀಲಿಕ್ಕೆ ಡಬ್ಲ್ಯೂ ಬರೆಯೋದು. ಈ ಬಂದಾಗ ಇದನ್ನು ಏನಂತ ಕರಿತೀವಿ ಅಂತ ಹೇಳ್ತೀರಾ. ಸೊ ನೀವು 3rd ಸೆಮಿಸ್ಟ್ರಲ್ಲಿ ಬಿ ಎಡಲ್ಲಿ ಓದಬೇಕಾದ್ರೆ ನಾರ್ಮಲಾಗಿ ಇನ್ಕ್ಲೂಸಿವ್ ಎಜುಕೇಷನ್ನ ಓದಿರ್ತೀರ. ಅದರಲ್ಲಿ ನಿಮಗೆ ಸಮನ್ವಯ ಶಿಕ್ಷಣದಲ್ಲಿ ಈ ಕಾನ್ಸೆಪ್ಟ್ ಒಂದು ಬರುತ್ತೆ. ಸೊ ಎ ಆಪ್ಷನಲ್ಲಿ ಲರ್ನಿಂಗ್ ಡಿಸಬಿಲಿಟಿ, ಕಲಿಕೆಯ ಅಸಾಮರ್ಥ್ಯ. ಬಿ ಲರ್ನಿಂಗ್ ಡಿಫರೆನ್ಸಸ್, ಲರ್ನಿಂಗ್ ಕಲಿಕೆಯ ವ್ಯತ್ಯಾಸ. ಲರ್ನಿಂಗ್ ಪ್ರಿಫರೆನ್ಸ್ ಮೀನ್ಸ್ ಪ್ರಾಮುಖ್ಯತೆ, ಕಲಿಕೆಯ ಪ್ರಾಮುಖ್ಯತೆ. ಲರ್ನಿಂಗ್ ಸ್ಟೈಲ್ ಅಂತ ಇದೆ. ಸೊ ಒಂದು ಮಗು ಬಿಯಿಂದ ಡಿಯಿಂದ ಎಮ್ ಬದಲು ಎಮ್ ಡಬ್ಲ್ಯೂ ಬರ್ತಿದೆ ಅಂತಂದರೆ ಸ್ಟೈಲ್ ಏನಿಲ್ಲ, ಅದರಲ್ಲಿ ತಪ್ಪು. ಡಿ ಆಪ್ಷನ್ ಈಸಿ ಎಲಿಮಿನೇಷನ್ ಮಾಡ್ತೀರಾ. ಲರ್ನಿಂಗ್ ಪ್ರಿಫರೆನ್ಸ್ ಅಂತಿದೆಯಲ್ವ, ಪ್ರಾಮುಖ್ಯತೆ, ಅದು ಕೂಡ ಹೋಗುತ್ತೆ. ಲರ್ನಿಂಗ್ ಡಿಫ್ರೆನ್ಸ್ ಅನ್ಸಿದೆ ಮತ್ತು ಲರ್ನಿಂಗ್ ಡಿಸಬಿಲಿಟಿ ಅಂತ ಇದೆ. ನಿಮಗೆ ಎರರ್ಸ್ ಅಂತ ಕೊಟ್ಟಿರೋದ್ರಿಂದ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಇಟ್ಸ್ ಎ ಲರ್ನಿಂಗ್ ಡಿಸಬಿಲಿಟಿ, ಡಿಫ್ರೆನ್ಸ್ ಅಲ್ಲ. ಪದೇ ಪದೇ ಮಗು ತಪ್ಪು ಮಾಡ್ತಿದೆ ಅಂತಂದರೆ ಡಿಸಬಿಲಿಟಿ ಅಂದರೆ ಅದೊಂದು ಅಸಾಮರ್ಥ್ಯ ಅದು ಮಗುವಿಗೆ. ಈಗ ನೀವು ಇದಕ್ಕೆ ಸಮನ್ವಯ ಶಿಕ್ಷಣದಲ್ಲಿ 3 ಥರದ ಒಂದು ಪ್ರಾಬ್ಲಮ್ ಬರುತ್ತೆ. ಒಂದು ಡಿಸ್ಲೆಕ್ಸಿಯಾ, 2ನೇದ್ದು ಡಿಸ್ಗ್ರಾಫಿಯಾ, 3ನೇದ್ದು ಡಿಸ್ಕ್ಯಾಲ್ಕುಲಿಯಾ ಅಂತ. ಡಿಸ್ಲೆಕ್ಸಿಯಾ ಪ್ರಾಬ್ಲಮ್ಮು ಲರ್ನಿಂಗ್ ಡಿಸಬಿಲಿಟಿ ಸಂಬಂಧಪಟ್ಟಿದ್ದು. ಓಕೆ, ಬರವಣಿಗೆ ಓದು ಮತ್ತು ಓದುವಿನ ಸಂಬಂಧಪಟ್ಟಿದ್ದು. ಓದುವುದ ಒಂದು ಸಮಸ್ಯೆಯಿಂದ ಬಳಲ್ತಿರೋದನ್ನು ಡಿಸ್ಲೆಕ್ಸಿಯಾ ಅಂತ ಕರಿತೀವಿ. ಲೆಕ್ಸಿಯಾ. ಡಿಸ್ಗ್ರಾಫಿಯಾ ಅಂದರೆ ಬರವಣಿಗೆ ಸಂಬಂಧಪಟ್ಟಂಥ ಒಂದು ಸಮಸ್ಯೆಯಿಂದ ಬಳಲೋದು. ಡಿಸ್ಕ್ಯಾಲ್ಕುಲಿಯಾ ಅಂತಂದರೆ ಅಂಕಗಣಿತ ಅಥವಾ ಗಣಿತ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟ ಒಂದು ಸಮಸ್ಯೆ ಅಂತಿರೋದು. ಸೊ ಆನ್ಸರ್ ಈಸ್ ಎ. ಗಾಟ್ ಇಟ್? ನೆಕ್ಸ್ಟ್, ಎ ಟೀಚರ್ ಈಸ್ ಟೆಲ್ಲಿಂಗ್ ಎ ಸ್ಟೋರಿ ವಿತ್ ಆ್ಯಕ್ಷನ್ ಆ್ಯಂಡ್ ಗೆಸ್ಚರ್. ಸೂಚನೆ ಮತ್ತು ಅಭಿನಯದ ಮೂಲಕ ಒಬ್ಬರು ಟೀಚರ್ ಸ್ಟೋರಿ ಹೇಳ್ತಾ ಕ್ಲಾಸ್ 3rd ಸ್ಟೂಡೆಂಟ್ಸ್ಗಳಿಗೆ. ಆಫ್ಟರ್ ದಿಸ್ she asked them to draw pictures on the story in groups. Why do you think she asked them to draw pictures on the story? ಒಬ್ಬ ಟೀಚರ್ ಇದ್ದಾರೆ, ಕ್ಲಾಸ್ 3rd 3ನೇ ಕ್ಲಾಸ್ ಸ್ಟೂಡೆಂಟ್ಸ್ಗಳಿಗೆ ಆ್ಯಕ್ಷನ್ ಮತ್ತು ಗೆಸ್ಚರ್ ಮುಖಾಂತರ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಆ್ಯಕ್ಷನ್ ಆ್ಯಂಡ್ ಗೆಸ್ಚರ್ಸ್ ಅಂದರೆ ಸೂಚನೆಗಳ ಮುಖಾಂತರ, ಆ್ಯಕ್ಷನ್ಸ್ ಅಂದರೆ ಅಭಿನಯದ ಮೂಲಕ ಒಂದು ಕಥೆಯನ್ನು ಹೇಳ್ತಾರೆ. ಕಥೆನ ಮುಗಿಸಿದ ನಂತರ ಅವರು ಮಕ್ಕಳುಗಳಿಗೆ ಪಿಕ್ಚರ್ ಬರೀಲಿಕ್ಕೆ ಹೇಳ್ತಾರೆ ಕತೆ ಬಗ್ಗೆ. ಓಕೆ, ಏನಂತ ಕರೀತಾರೆ ಇದನ್ನು? ಯಾವ ಒಂದು ಆ್ಯಕ್ಷನ್ ಇದೆ ಆ್ಯಕ್ಚುಲಿ ನಿಮ್ಮ ಪ್ರಕಾರ ಏನಂತ ಕೇಳಿದ್ದಾನೆ ಅಲ್ಲಿ. ಸೊ ಆಪ್ಷನ್ ಎ ನೋಡೋಣ. ಶಿ ವಾಂಟೆಡ್ ಟು ಅಸೆಸ್ ದೇರ್ ಕಾಂಪ್ರಿಹೆನ್ಷನ್ ಆಫ್ ದಿ ಸ್ಟೋರಿ. ಮಕ್ಕಳು ಎಷ್ಟರ ಮಟ್ಟಿಗೆ ಗ್ರಹಿಸ್ಕೊಂಡಿದ್ದಾರೆ ಅಂತ ತಿಳಿಲಿಕ್ಕೆ. ಬಿ, ಶಿ ವಾಂಟೆಡ್ ಟು ಸಿ ದಿ ಪಾರ್ಟಿಸಿಪೇಷನ್ ಆಫ್ ದಿ ಚಿಲ್ಡ್ರನ್ ವೈಲ್ ಡ್ರಾಯಿಂಗ್. ಬರವಣಿಗೆ, ಡ್ರಾಯಿಂಗ್, ಪಿಕ್ಚರನ್ನು ಬರೀಬೇಕಾದ್ರೆ ಎಷ್ಟು ಜನ ಮಕ್ಕಳು ತೊಡಸ್ಕೊಂಡಿದ್ದಾರೆ ಅಂತ ಚೆಕ್ ಮಾಡಲಿಕ್ಕೆ. ಸಿ, ಶಿ ವಾಂಟೆಡ್ ಟು ಅಸೆಸ್ ದೇರ್ ಕಲರಿಂಗ್ ಆ್ಯಂಡ್ ಡ್ರಾಯಿಂಗ್ ಸ್ಕಿಲ್ಸ್. ಮಕ್ಕಳು ಎಷ್ಟು ಚೆನ್ನಾಗಿ ಬಣ್ಣ ಹಚ್ತಾರೆ ಅಂತ ನೋಡೋದಕ್ಕೆ. ಡಿ, ಶಿ ಹ್ಯಾಡ್ ಕಂಪ್ಲೀಟೆಡ್ ಅರ್ ಲೆಸನ್ ಆ್ಯಸ್ ಪರ್ ಅವರ್ ಲೆಸನ್ ಪ್ಲ್ಯಾನ್, ಸೊ ಸಿ ಎಂಗೇಜ್ಡ್ ದೆಮ್ ಇನ್ ಡ್ರಾಯಿಂಗ್ ಅಂತಿದೆ. ಸೊ ಇದನ್ನು 4ನೇ ಆಪ್ಷನ್ ನೀವು ಈಸಿಯಾಗಿ ಎಲಿಮಿನೇಟ್ ಮಾಡ್ತೀರಾ. ಸೊ ಶಿ ವಾಂಟೆಡ್ ಟು ಅಸೆಸ್ ದೇರ್ ಕಲರಿಂಗ್ ಆ್ಯಂಡ್ ಡ್ರಾಯಿಂಗ್ ಸ್ಕಿಲ್ಲು. ಇದು ಮತ್ತು ಇದು ಯಾಕೆ ತಪ್ಪಾಗುತ್ತೆ ಅಂದರೆ ಅಲ್ಲಿ ನಿಮಗೆ ಡ್ರಾಯಿಂಗ್ ಸಂಬಂಧಪಟ್ಟಂಗೆ ಮಕ್ಕಳು ಪಾರ್ಟಿಸಿಪೇಷನ್ ಇಲ್ವಾ ಅಂತ ಕೇಳ್ತಾರೆ ಅಂತ ಹೇಳಿದ್ದಾನೆ. ಸೊ ಅವರು ಡ್ರಾಯಿಂಗ್ಗೆ ಸಂಬಂಧಪಟ್ಟಂಗೆ ನೋಡೋದಾದರೆ ಅವರು ಕತೆ ಹೇಳೋ ಅವಶ್ಯಕತೆನೇ ಇರಲಿಲ್ಲ. ಓಕೆ, ಅಲ್ಲಿ ಕತೆ ಏನಕ್ಕೆ ಹೇಳಿದ್ದಾರೆ ಅಂತಂದರೆ, ಕತೆ ಹೇಳಿ ಚಿತ್ರಗಳನ್ನು ಯಾಕೆ ಬರೀಲಿಕ್ಕೆ ಹೇಳಿದ್ದಾರೆ ಅಂದರೆ ಕಾಂಪ್ರಿಹೆನ್ಷನ್ ಆಫ್ ದಿ ಸ್ಟೋರಿ. ಮಕ್ಕಳು ಎಷ್ಟರ ಮಟ್ಟಿಗೆ ಆ ಸ್ಟೋರಿನ ಗ್ರಹಿಸ್ಕೊಂಡಿದ್ದಾರೆ, ಅರ್ಥ ಮಾಡ್ಕೊಂಡಿದ್ದಾರೆ. ಎಕ್ಸಾಂಪಲ್ಲು ರಾಮಾಯಣ ಮಾಡ್ತೀರಾ ನೀವು. ರಾಮಾಯಣ ಮಾಡಿದ್ಮೇಲೆ ರಾಮ ಸೀತೆಯ ಚಿತ್ರ ಬರೀರಿ ಅಂತಂದರೆ ಮಕ್ಕಳ ಮನಸ್ಸಿನಲ್ಲಿ ರಾಮಾಯಣದ ಪರಿಣಾಮ ಎಷ್ಟೊಂದು ಬೀರಿದೆ ಅಂತ ಚೆಕ್ ಮಾಡಲಿಕ್ಕೆ ಹೊರತು ಮಕ್ಕಳು ರಾಮನ ಚಿತ್ರನ ಸೀತೆ ಚಿತ್ರನ ಹೆಂಗೆ ಬರೀತಾರೆ ಅಂತ ಚೆಕ್ ಮಾಡಲಿಕ್ಕಾಗಲ್ಲ. ಅದರಿಂದ ಆನ್ಸರ್ ಈಸ್ ಎ. ಗಾಟ್ ಇಟ್? ನೆಕ್ಸ್ಟ್, ಆ್ಯಕ್ಟಿವ್ ವೊಕಾಬುಲರಿ ಕನ್ಸಿಸ್ಟ್ ಆಫ್ ವರ್ಡ್ಸ್ ವಿಚ್ ಆರ್ ಅಂತ ಕೊಟ್ಟಿದ್ದಾನೆ. ಆ್ಯಕ್ಟಿವ್ ವೊಕಾಬುಲರಿ ಅಂದ್ರೇನು? ನಿಮಗೆ ವೊಕಾಬುಲರಿಯಲ್ಲಿ 2 ಟೈಪ್ ಬರುತ್ತೆ. ನಂಬರ್ 1 ಆ್ಯಕ್ಟಿವ್ ವೊಕಾಬುಲರಿ, ನಂಬರ್ 2 ಪ್ಯಾಸಿವ್ ವೊಕಾಬುಲರಿ. ಆ್ಯಕ್ಟಿವ್ ವೊಕಾಬುಲರಿ ಅಂತಂದರೆ ದಿನನಿತ್ಯ ನಾವು ಮಾತನಾಡುವಂಥ ಭಾಷೆಗೆ ಸಂಬಂಧಪಟ್ಟಿತ್ತಲ್ಲ, ಅದನ್ನೇ ಆ್ಯಕ್ಟಿವ್ ಅಂತ ಕರಿತೀವಿ. ಸೊ ಯೂಸ್ಡ್ ಫ್ರೀಕ್ವೆಂಟ್ಲಿ ಅಂತಿದೆ. ಫ್ರೀಕ್ವೆಂಟ್ಲಿ ಅಂದರೆ ಏನು? ಪದೇ ಪದೇ ದಿನನಿತ್ಯದ ಜೀವನದಲ್ಲಿ ಬಳಸುವಂಥ ಪದಗಳನ್ನು ನಾವು ಆ್ಯಕ್ಟಿವ್ ವೊಕಾಬುಲರಿ ಅಂತ ಕರಿತೀವಿ. ಪ್ಯಾಸಿವ್ ವೊಕಾಬುಲರಿ ಅಂತಂದರೆ ಬರವಣಿಗೆ ಸಂಬಂಧಪಟ್ಟಂಥ ವೊಕಾಬುಲರಿನ ಪ್ಯಾಸಿವ್ ವೊಕಾಬುಲರಿ ಅಂತ ಕರಿತೀವಿ. ಓಕೆ, ದಟ್ ಇಸ್ ದ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ದ ಮೇಜರ್ ಏಮ್ ಆಫ್ ಟೀಚಿಂಗ್ ಪೊಯೆಟ್ರಿ ಈಸ್. ಲಾಸ್ಟ್ ಒಂದು ವಿಡಿಯೋದಲ್ಲಿ ನಾನು ಹೇಳಿದ್ದೆ ದ ಮೇಜರ್ ಏಮ್ ಆಫ್ ಟೀಚಿಂಗ್ ಪೊಯೆಟ್ರಿ. ದರ್ ಇಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ಪೊಯೆಟ್ರಿ ಆ್ಯಂಡ್ ಪ್ರೋಸ್.
ಪದ್ಯವನ್ನು ಮಾಡುವಂಥ ಮುಖ್ಯ ಉದ್ದೇಶ ಮತ್ತು ಗುರಿ ಡೆವಲಪ್ ಆಫ್ ಗ್ರಾಮರ್, ವ್ಯಾಕರಣವನ್ನು ಅಭಿವೃದ್ಧಿ ಹೆಚ್ಚಿಗೆ ಮಾಡೋದಕ್ಕೆ, ಮಕ್ಕಳ ಗ್ರಹ ಹೆಚ್ಚಿಸೋದಕ್ಕೆ. ತಪ್ಪು. ಮೇಕಿಂಗ್ ಲರ್ನರ್ಸ್ ಟು ಬಿಕಮ್ ಪೊಯೆಟ್ಸ್, ಮೇಕಿಂಗ್ ಲರ್ನರ್ಸ್ ಟು ಬಿಕಮ್ ಪೊಯೆಟ್ಸ್, ಪೊಯೆಟ್ಸ್ಗಳಿಂದ ಅವ್ರು ಇನ್ಸ್ಪಿರೇಷನ್ ಆಗೋ ನಿಜ ಮಕ್ಕಳಿಗೆ, ಆದರೆ ಅವರನ್ನು ನೀವು ಕವಿಗಳನ್ನಾಗಿ ಅಲ್ಲೇ ಮಾಡೋದಿಲ್ಲ. ಮೇಕಿಂಗ್ ಲರ್ನರ್ಸ್ ಟು ಬಿಕಮ್ ಎ ಪೊಯೆಟ್, ದಟ್ ಇಸ್ ಆಲ್ಸೋ ರಾಂಗ್ ಸ್ಟೇಟ್ಮೆಂಟ್. ಸಿ ವೊಕಾಬುಲರಿ ಡೆವಲಪ್ಮೆಂಟ್, ಶಾಬ್ದಿಕ ಭಂಡಾರವನ್ನು ಹೆಚ್ಚಿಸ್ತೀರಾ, ದಟ್ ಇಸ್ ಆಲ್ಸೋ ರಾಂಗ್. ಶಾಬ್ದಿಕ ಭಂಡಾರ ಹೆಚ್ಚಸಲ್ಲ ನೀವು, ಯಾಕಂದರೆ ಅದನ್ನು ಪ್ರೋಸ್ ಸಂಬಂಧಪಟ್ಟಿದ್ದು ಅದು. ಸೊ ಡಿ ಆಪ್ಷನ್ ಈಸ್ ಎಂಜಾಯ್ಮೆಂಟ್ ಆ್ಯಂಡ್ ಅಪ್ರಿಷಿಯೇಷನ್. ಅಂದರೆ ಒಂದು ವಿಲಿಯಮ್ ವರ್ಡ್ಸ್ವರ್ತ್ ಒಂದು ನೇಚರ್ ಬಗ್ಗೆ ಒಂದು ಪೊಯಮನ್ನು ಬರೆದ್ರೆ ಅವರು ಎಂಜಾಯ್ ಮಾಡಬೇಕು, ನೇಚರ್ ಬಗ್ಗೆ ಅವ್ರದ್ದೇ ಆದ ಒಂದು ಓನ್ ಥಾಟ್ಸ್ಗಳು ಬರಬೇಕು ಮಕ್ಕಳಲ್ಲಿ. ನೇಚರ್ ಅಂದರೆ ಏನು, ಅದು ಯಾಕೆ ಹಂಗಿದೆ, ನಾವು ಯಾಕೆ ಅದನ್ನು ರಕ್ಷಣೆ ಮಾಡಬೇಕು ಅನ್ನೋದು ಬರೋದ್ರಿಂದ. ಸೊ ಡಿ ಈಸ್ ಎ ರೈಟ್ ಆನ್ಸರ್, ದ ಮೈನ್ ಆಪ್ಷನ್. ಓಕೆ, ಮೈನ್ ಏಮ್. ನೆಕ್ಸ್ಟ್ ಕ್ವೆಶನ್, ಇದನ್ನು ಲಾಸ್ಟ್ ಕಳೆದ ಒಂದು ವಿಡಿಯೋದಲ್ಲೂ ಕೂಡ ಹೇಳಿದ್ದೆ, ವಾಟ್ ಈಸ್ ಮೋರ್ಫಿಮ್ ಅಂತ. ಮೋರ್ಫಿಮ್ ಅಂದರೆ ಏನಂದರೆ ಸ್ಮಾಲೆಸ್ಟ್ ಯೂನಿಟ್ ಆಫ್ ಮೀನಿಂಗ್ ದಟ್ ಕೆನಾಟ್ ಬಿ ಬ್ರೋಕನ್. ಓಕೆ, ದಟ್ ಇಸ್ ದ ರೈಟ್ ಆನ್ಸರ್. ಏನು ಮೋರ್ಫಿಮ್ ಅಂದರೆ ನಿಮಗೆ ಪ್ರಿಫಿಕ್ಸ್ ಮತ್ತು ಸಫಿಕ್ಸ್ ಅಂತ ಕೇಳಿದ್ದೀರಲ್ವಾ. ಅನ್ಬಿಲಿಯಬಲ್ ಅಂತ ಹೇಳಿದೆ ನಿಮಗೆ ಲಾಸ್ಟ್ ಇದರಲ್ಲೂ ಕೂಡ ಹೇಳಿದ್ದೆ, ಅನ್ಬಿಲಿಯಬಲ್ ಅನ್ನೋ ವರ್ಡನ್ನು. ಸೊ ಅನ್ಬಿಲಿಯಬಲ್ ಅನ್ನೋ ವರ್ಡ್ರಲ್ಲಿ ಅನ್ ಅಂತಿದೆಯಲ್ಲ, ಯು ಎನ್ ಅಂತ, ಇದನ್ನೇ ಮಾರ್ಫಿಮ್ ಅಂತ ಕರೆಯೋದು. ಏನಕ್ಕೆ ಮಾರ್ಫಿಮ್ ಅಂತೀವಿ ಅಂತಂದರೆ, ಇಲ್ಲಿ ಕೆನಾಟ್ ಬಿ ಬ್ರೋಕನ್ ಅಪ್ ಅಂತಿದೆಯಲ್ವಾ. ಸೊ ಯು ಮತ್ತು ಏನನ್ನು ಸಪ್ರೇಟ್ ಮಾಡಿದಾಗ ಯಾವುದೇ ಥರ ಅರ್ಥ ಕೊಡೋದಿಲ್ಲ ಅದು. ಅನ್ ಅನ್ನೋದನ್ನು ಸಪ್ರೇಟ್ ಮಾಡಿದ್ದೀರಾ, ಬಿ ಅನ್ನೋದನ್ನು ಸಪ್ರೇಟ್, ಬಿಲಿಯಬಲ್ ಸಪ್ರೇಟ್ ಮಾಡಿದ್ದೀರಾ, ಅರ್ಥ ಕೊಡ್ತವೆ. ಆದರೆ ಯು ಎನ್ ನಾವು ಸಪ್ರೇಟ್ ಮಾಡೋಕ್ಕಾಗೋದಿಲ್ಲ. ಅದೇ ರೀತಿ ನಿಮಗೆ ಕೊನೆ ತರಗತಿಯಲ್ಲಿ ಹೇಳ್ದಂಗೆ ವಾಟರ್ ಅಂತ ಹೇಳಿದ್ದೆ, ವಾಟರ್ ಅಂತ ಬರೆದ್ಬಿಟ್ಟು ಡಬ್ಲ್ಯೂ ಎ ಸಪ್ರೇಟ್ ಮಾಡಿ ಟಿ ಇ ಆರ್ನ ಸಪ್ರೇಟ್ ಮಾಡಿದ್ರೆ ಅರ್ಥ ಕೊಡೋದಿಲ್ಲ. ಸೊ ಅದರಿಂದ ಸ್ಮಾಲೆಸ್ಟ್ ಯೂನಿಟ್ ಆಫ್ ಮೀನಿಂಗ್ ದಟ್ ಕೆನಾಟ್ ಬಿ ಬ್ರೋಕನ್ ಅಪ್ ಅಂದರೆ ಯಾವುದೇ ಒಂದು ವರ್ಡ್ಗಳನ್ನ ಸಪ್ರೇಟ್ ಮಾಡದೇ ಇದ್ದಾಗ ನಾವು ಅದನ್ನು ಅರ್ಥ ಸರಿಯಾಗಿ ಕೊಡಲಿಲ್ಲ ಅಂದರೆ ಅದಕ್ಕೆ ಮಾರ್ಫಿಮ್ ಅಂತ ಕರಿತೀವಿ. ಸೊ ಆನ್ಸರ್ ಈಸ್ ಫೋರ್ತ್. ಓಕೆ, ಇಲ್ಲಿ ಕೆಲವು ಫೋನಿಮ್ಸ್ ಅಂದರೆ ಏನು, ಮಾರ್ಫಿಮ್ ಅಂದರೆ ಏನು, ಸೆಮ್ಯಾಂಟಿಕ್ಸ್ ಅಂದರೆ ಏನು, ಸಿಂಟ್ಯಾಕ್ಸ್ ಅಂದರೆ ಏನು, ಎಷ್ಟು ವರ್ಡ್ಗಳನ್ನು ಮಾಡ್ಬೋದು ಅಂತ ಒಂದು ಪಿಕ್ಚರ್ಸ್ ಇದೆ, ಪಾಸ್ ಮಾಡಿ ಇದನ್ನು ನೋಡ್ಕೊಳ್ಳಿ ಮತ್ತೆ. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗ್ತೀನಿ ನಾನು. 8th ಕ್ವಶನ್, ಎ ಟೀಚರ್ ಆಫ್ ಕ್ಲಾಸ್ ಸೆಕೆಂಡ್ ಯೂಸಸ್ ಲರ್ನರ್ಸ್ ನಾಲೆಡ್ಜ್ ಆ್ಯಂಡ್ ಲ್ಯಾಂಗ್ವೇಜ್ ಟು ಬಿಲ್ಡ್ ಎ ಬ್ರಿಡ್ಜ್ ಬಿಟ್ವೀನ್ ಹಿಸ್ ಮದರ್ ಟಂಗ್ ಆ್ಯಂಡ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಟೀಚಿಂಗ್. ಹಿಯರ್ ಲರ್ನರ್ಸ್ ಲ್ಯಾಂಗ್ವೇಜ್ ಈಸ್ ಯೂಸ್ಡ್ ಇನ್ ಟೀಚಿಂಗ್ ಇಂಗ್ಲೀಷ್ ಆ್ಯಸ್. 2ನೇ ತರಗತಿಯಲ್ಲಿ ಪಾಠ ಮಾಡುವಂಥ ಒಬ್ಬ ಶಿಕ್ಷಕರು ಲರ್ನರ್ಸ್ ನಾಲೆಡ್ಜ್, ಮಗುವಿಗೆ ಆಲ್ರೆಡಿ ಗೊತ್ತಿರುವಂಥ ಒಂದು ಭಾಷೆ. ಸೊ ಬಿಲ್ಡ್ ಎ ಬ್ರಿಡ್ಜ್ ಬಿಟ್ವೀನ್ ಅಂದರೆ ನೀವು ಸೆಕೆಂಡ್ ಲ್ಯಾಂಗ್ವೇಜ್ ಟೀಚಿಂಗ್ ಮಾಡೋಕ್ಕೆ ಹೋಗ್ತೀರಾ ಇಂಗ್ಲೀಷನ್ನು, ಬಿಟ್ವೀನ್ ಇಸ್ ಮದರ್ ಟಂಗ್, ಮಾತೃಭಾಷೆ ಕನ್ನಡ ಅಂತ ಅಂದ್ಕೊಂಬಿಡಿ ಎಕ್ಸಾಂಪಲಿಗೆ. ಕನ್ನಡದಲ್ಲಿ ನೀವು ಮತ್ತೆ ಅವ್ರು ಪಾಠ ಮಾಡೋಕ್ಕೆ ಹೋಗ್ತಿರೋಂಥ ಇಂಗ್ಲೀಷ್ ಲ್ಯಾಂಗ್ವೇಜ್ ಟೀಚಿಂಗ್ನ ಯಾವ ರೀತಿ ನೀವು ಬ್ಯಾಲೆನ್ಸ್ ಮಾಡ್ತೀರಾ. ಇಯರ್ ಲರ್ನರ್ಸ್ ಲ್ಯಾಂಗ್ವೇಜ್, ಮಗುವಿಗೆ ಕರೆಯುವಂಥ ಭಾಷೆ ಏನನ್ನು ಪರಿಣಾಮ ಬರುತ್ತೆ, ಇಲ್ಲಿ ಏನಂತ ಕರೀತೀರಾ ಅದಕ್ಕೆ ಅಂತ ಡೈರೆಕ್ಟಾಗಿ ಕೇಳಿದ್ದಾನೆ. ಸೊ ಇದನ್ನು ನೀವು ರಿಸೋರ್ಸ್ ಅನ್ನೋ ಪದ ನೋಡಿದಾಗ ಆನ್ಸರ್ನ ಈಸಿಯಾಗಿ ಮಾಡ್ಬೋದು. ಬಿಕಾಸ್ NCF 2005 ಪ್ರಕಾರ ನೀವು ಇದನ್ನು ರಿಸೋರ್ಸ್ ಅಂತ ಹೇಳ್ತೀರಾ, ಯಾವುದನ್ನು, ಮದರ್ ಟಂಗನ್ನು. ರಿಪೀಟೆಡ್ ಕ್ವಶನ್. ಸೊ ಆನ್ಸರ್ ಈಸ್ ಎ. ಸೊ ಹಿಂಡ್ರೆನ್ಸನ್ನು ಈಸಿಯಾಗಿ ತೆಗಿಬೋದು, ಯಾಕಂದರೆ ಹಿಂಡ್ರೆನ್ಸ್ ಅಂದರೆ ಹಡ್ಡಿ ಅಂತ ಕನ್ನಡದಲ್ಲಿ. ಓಕೆ, ಸೊ ಆನ್ಸರ್ ಈಸ್ ಎ. ಆ್ಯಂಡ್ ಐ ಗೋ ಟು ನೆಕ್ಸ್ಟ್ ಕ್ವಶನ್. ಬಿಕ್ಸ್ ಸ್ಟ್ಯಾಂಡ್ಸ್ ಫಾರ್ ಅಂತ ಕೇಳಿದ್ದಾನೆ ಅಬ್ರಿವೇಷನ್ನ. ಬಿಕ್ಸ್ ಅಂದರೆ ಏನು, BICES. ಸೊ ಬೇಸಿಕ್ ಇಂಟರ್ಪರ್ಸ್ನಲ್ ಕಮ್ಯುನಿಕೇಟಿವ್ ಸ್ಕಿಲ್ ಅಂತ ಕನ್ನಡದಲ್ಲಿ ಹೇಳಬೇಕು ಅಂದರೆ ಮೂಲ ಆಂತರಿಕ ಸಂವಹನ ಕೌಶಲ ಅಂತ ಹೇಳ್ತೀವಲ್ವಾ. ಮೂಲ ಆಂತರಿಕ ಸಂವಹನ ಕೌಶಲ, ಮನೆಯಲ್ಲೇ ಒಂದು ಮೂಲ ಅಂದರೆ ಮನೆಯಲ್ಲೇ ಒಂದು ಲ್ಯಾಂಗ್ವೇಜ್, ಬೇಸಿಕ್ ಲ್ಯಾಂಗ್ವೇಜ್ ಅಂದರೆ ಕನ್ನಡ ಕಲ್ತ್ಕೊಂಡ್ಬಂದಿರ್ತಾರಲ್ಲ ಮಾತೃಭಾಷೆನ, ಮೂಲ ಭಾಷೆ, ಅದನ್ನು ಬಿಕ್ಸ್ ಅಂತ ಹೇಳ್ತೀವಿ. ಸೊ B is a right answer. Okay. The next question is 10th. Then a teacher wants to create a language rich environment in her class. She should, ಒಬ್ಬ ಟೀಚರ್ ಆದವರು ಒಂದು ಭಾಷೆಯ ತರಗತಿಯಲ್ಲಿ ರಿಚ್ ಎನ್ವಿರಾನ್ಮೆಂಟ್ ಅಂದರೆ ಭಾಷೆಯನ್ನು ಒಂದು ಜಾಸ್ತಿ ಚೆನ್ನಾಗಿ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡಬೇಕು ಅಂದರೆ ಏನು ಮಾಡಬೇಕು ಅವರು ಅಂತ ಕೇಳಿದ್ದಾನೆ. ಸೊ ಎ ಏನು ಹೇಳುತ್ತೆ, ಪ್ರೊವೈಡ್ ಆನ್ ಆಪರ್ಚುನಿಟಿ ವೇರ್ ದ ಲ್ಯಾಂಗ್ವೇಜ್ ಈಸ್ ಸೀನ್, ನೋಟಿಸ್ಡ್ ಆ್ಯಂಡ್ ಯೂಸ್ಡ್ ಬೈ ಚಿಲ್ಡ್ರನ್. ಸೊ ಈಸಿಯಾಗಿ ಮೊದಲನೇದು ನೀವು ಆನ್ಸರ್ ಸರಿ ಅಂತ ಆಗ್ತೀರಾ, ಯಾಕಂದರೆ ಪ್ರೊವೈಡ್ ಆನ್ ಆಪರ್ಚುನಿಟಿ ಅಂತ ಇದೆ. ಮಕ್ಕಳಿಗೆ ಮಾತಾಡಲಿಕ್ಕೆ ಅವಕಾಶ ಕೊಡಬೇಕು. ವೇರ್ ದ ಲ್ಯಾಂಗ್ವೇಜ್ ಈಸ್ ಸೀನ್, ಮಾತಾಡಬೇಕಂದ್ರೆ ಮಾತೃಭಾಷೆ ಕನ್ನಡ ಆಗ್ಬೋದು, ಇಂಗ್ಲೀಷ್ ಆಗ್ಬೋದು, ಯಾವುದೇ ಒಂದು ಭಾಷೆಯನ್ನು ಮಾತಾಡಬೇಕಾದ್ರೆ ನೀವು ಏನು ಮಾಡಬೇಕು, ಮಕ್ಕಳಿಗೆ ಅವಕಾಶ ಮಾಡಿಕೊಡ್ಬೇಕು. ಸೊ ಯೂಸ್ಡ್ ಬೈ ಚಿಲ್ಡ್ರನ್ ಅಂತ ಇದೆ.
ಮಕ್ಕಳು ಜಾಸ್ತಿ ಪಾರ್ಟಿಸಿಪೇಷನ್ ಮಾಡಬೇಕು ಅಂದರೆ ಅವರಿಗೆ ಅವಕಾಶ ಕೊಡಬೇಕು ಮಾತಾಡ್ದಂಗೆ. ಓಕೆ, ಇನ್ನು ಬೇರೆ ಆಪ್ಷನ್ಗಳನ್ನ ತೆಗಿಬೋದು ಅಂದರೆ ಆ್ಯಸ್ ಸ್ಟೂಡೆಂಟ್ಸ್ ಟು ಯೂಸ್ ಓನ್ಲಿ ಇಂಗ್ಲೀಷ್ ಅಂತ ಇದೆ. ಸೊ ಓನ್ಲಿ ಇಂಗ್ಲೀಷ್ ಇಲ್ಲ, ನಿಮ್ಗೆ ಆಲ್ರೆಡಿ ಹೇಳಿದೆ ನಾನು, ಬೈಲಿಂಗ್ವೇಲ್ ಮೆಥಡ್ ಇರೋದ್ರಿಂದ ನಾವು ದ್ವಿಭಾಷೆನ ಬಳಸಿ ಟೀಚಿಂಗ್ ಮಾಡ್ಬೋದು. ಅದರಿಂದ ಇಂಗ್ಲೀಷನ್ನು ಮಾತ್ರ ಬಳಸಿರೋದ್ರಿಂದ ಇದು ತಪ್ಪಿದೆ. ಸಿ ಆಪ್ಷನ್ ನೋಡೋದಾದರೆ ಎಸ್ಟಾಬ್ಲಿಷ್ ಎ ಲ್ಯಾಂಗ್ವೇಜ್ ಲ್ಯಾಬ್ ಇನ್ ಅ ಕ್ಲಾಸ್. ಒಂದು ಲ್ಯಾಂಗ್ವೇಜ್ ಲ್ಯಾಬನ್ನು ಓಪನ್ ಮಾಡಿದ ತಕ್ಷಣ ನೀವು ಅದನ್ನು ರಿಚ್ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡೋಕ್ಕಾಗೋದಿಲ್ಲ. ಡಿ ನೋಡೋದಾದರೆ ಮೋಟಿವ್ ಪೇರೆಂಟ್ಸ್ ಟು ಬೈ ಲ್ಯಾಂಗ್ವೇಜ್ ಗೇಮ್ಸ್ ಆ್ಯಂಡ್ ಆ್ಯಕ್ಟಿವಿಟೀಸ್ ಅಂತ ಹೇಳಿದ್ದಾನೆ. ಸೊ ಆಬ್ವಿಯಸ್ಲಿ ಇದು ರಾಂಗ್ ಆನ್ಸರ್. ಸೊ ಆನ್ಸರ್ ಎ ಇಸ್ ಎ ರೈಟ್ ಆನ್ಸರ್. ಸೊ ನೆಕ್ಸ್ಟ್ 11ನೇ ಕ್ವಶನ್ ನೋಡೋದಾದರೆ ಲಿಟ್ರೇಚರ್ ಫಾರ್ ಚಿಲ್ಡ್ರನ್ ಈಸ್ ಕನ್ಸಿಡರ್ಡ್ ಆ್ಯಸ್ ಆ್ಯನ್ ರೀಡಿಂಗ್. ಮಕ್ಕಳ ಸಾಹಿತ್ಯವನ್ನು ಏನಂತ ಪರಿಗಣಿಸಬೇಕು, ಎಲ್ಲಿಂದ ನಾವು ತೆಗಿ ಲಿಟ್ರೇಚರ್ನ, ಮಕ್ಕಳ ಸಾಹಿತ್ಯನ? ಸೊ ಇಂಡ್ರೇನ್ಸ್ ಮೆಟೀರಿಯಲ್ ಫಾರ್ ಇಂಡ್ರೇನ್ಸ್ ಅಂತ ಹೇಳಿದೆ, ಅಡ್ಡಿ ಅಂತಿದೆ. ಸೊ ರಾಂಗ್. ಇನ್ಸ್ಪಿರೇಷ್ನಲ್ ಸೋರ್ಸ್ ಆಫ್ ಇರ್ಬೋದೇನೋ, ಇನ್ಸ್ಪಿರೇಷನಲ್ ಅಂತ ಅಂದಾಗ. ಸಿ ಅಡಿಷ್ನಲ್ ಬರ್ಡನ್ ಅಂತಿದೆ, ಬರ್ಡನ್ ಅಂದರೆ ಮತ್ತೆ ತೊಂದರೆ, ತಪ್ಪಾಗುತ್ತೆ. ಸೊ ಅಥೆಂಟಿಕ್ ಸೋರ್ಸ್ ಆಫ್ ಅಂತಿದೆ. ಸೊ ಬಿ ಮತ್ತು ಡಿ ಕನ್ಫ್ಯೂಸ್ ಇದೆ ನಮಗೆ. ಸೊ ಇನ್ಸ್ಪಿರೇಷನ್ ಅಲ್ಲ, ಅಥೆಂಟಿಕ್ ಸೋರ್ಸ್ ಆಫ್ ಇಟ್ಸ್ ಅ ರೈಟ್ ಆನ್ಸರ್. ಯಾಕೆ ಅಥೆಂಟಿಕ್ ಸೋರ್ಸ್ ಅಂತಂತ ಹೇಳಿದಾಗ ಮಕ್ಕಳ ಸಾಹಿತ್ಯನ ಆಲ್ರೆಡಿ ಈಗ ಕವಿಗಳಾಗ್ಬೋದು ಅಥವಾ ಕೆಲವು ಈಗ ಜಿ ಪಿ ರಾಜರತ್ನಂ ಆಗ್ಬೋದು, ಕೆಲವು ಮಕ್ಕಳ ಸಾಹಿತ್ಯನೇ ಬರೀತಾರೆ ನೋಡಿ. ಮಕ್ಕಳ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ಒಂದು ಟೆಕ್ಸ್ಟುವಲ್ನ ರೆಫರ್ ಮಾಡ್ತೀವಿ ಹೊರತು, ಟೆಕ್ಸ್ಟ್ ಬುಕ್ಕಿಗೆ ನಾವು ಹಾಕ್ತೀವಿ ಹೊರತು, ಯಾರೋ ಎಲ್ಲ ಬರೆದಿರೋದನ್ನು ಡುಂಡಿರ ಯಾರೋ ಒಬ್ಬರು ಯೋಗರಾಜ್ ಭಟ್ ಬರೆದಿರೋದು ಅಥವಾ ನೀವೇ ಓನಾಗಿ ಒಂದು ಬರೆದಿರೋದನ್ನ ನಾವು ಟೆಕ್ಸ್ಟ್ ಬುಕ್ ಅಂತ ಕನ್ಸಿಡರ್ ಮಾಡಲ್ಲ. ಸೊ ಮಕ್ಕಳ ಸಾಹಿತ್ಯ ಅಂದರೆ ಏನು, ಅಥೆಂಟಿಕ್ ಸೋರ್ಸ್ ಆಗಿರಬೇಕು. ಅದು ಕವಿಗಳಾಗಿರ್ಬೋದು ಅಥವಾ ಒಂದು ಕಮಿಟಿ ನೇಮಕ ಮಾಡಿ ಇದನ್ನು ಸಜೆಸ್ಟ್ ಮಾಡಿರುವಂಥ ಸಿಲೆಬಸ್ ಪ್ರಕಾರ ಆಗಿರ್ಬೋದು. ಅದರಿಂದ 4th ಇಸ್ ಎ ರೈಟ್ ಆನ್ಸರ್. ನೆಕ್ಸ್ಟ್ 12th ಕ್ವಶನ್ ನೋಡೋದಾದರೆ ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ಎ ಫಾರ್ಮ್ ಆಫ್ ಲಿಟ್ರೇಚರ್ ಫಾರ್ ಚಿಲ್ಡ್ರನ್ ಅಂತಿದೆ. ನಾಟ್ ಅನ್ನೋದು ಭಾಳ ಇಂಪಾರ್ಟೆಂಟ್ ವರ್ಡ್ ಇಲ್ಲಿ. ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಇಸ್ ನಾಟ್ ಎ ಫಾರ್ಮ್, ಲಿಟ್ರೇಚರ್ ಫಾರ್ಮ್ ಅಲ್ಲದೆ ಇರೋದು ಯಾವುದು? ಮೊದಲಿದೆ ಮಿತ್ಸ್ ಆ್ಯಂಡ್ ಲೆಜೆಂಡ್ಸ್. ಮಿತ್ಸ್ ಅಂದರೆ ಪುರಾಣಗಳು, ಲೆಜೆಂಡ್ಸ್ ಅಂದರೆ ದಂತಕಥೆಗಳು. ಆಬ್ವಿಯಸ್ಲಿ ನೀವು ಟೀಚಿಂಗ್ ಮಾಡಬೇಕಾದ್ರೆ ಪುರಾಣ ಪುಣ್ಯಕಥೆಗಳನ್ನ ಹೇಳ್ತೀರಾ. ಇಟ್ ಈಸ್ ದ ಪಾರ್ಟ್ ಆಫ್ ದಿ ಲಿಟ್ರೇಚರ್. ರಾಮಾಯಣ ಮಹಾಭಾರತ ಒಂದು ಸಾಹಿತ್ಯದ ಒಂದು ಭಾಗನೂ ಕೂಡ ಹೌದು. ಅದರಿಂದ ಎ ರೈಟ್ ಇದೆ. ಬಿ ಹೋದಾಗ ಟೇಲ್ಸ್ ಆಫ್ ಹೀರೋಸ್ ಆಫ್ ಹಿಸ್ಟ್ರಿ. ಟೇಲ್ಸ್ ಆಫ್ ಹೀರೋಸ್ ಆಫ್ ಹಿಸ್ಟ್ರಿ ಅಂದರೆ ಇತಿಹಾಸದಲ್ಲಿ ಬರುವಂಥ ಕೆಲವು ಪ್ರಮುಖ ಕಥೆಗಳು. ಈಗ ಯಾವುದೋ ಒಂದು ಉದಾಹರಣೆ ಕೊಡ್ಬೇಕಾದ್ರೆ ನೀವು ಇತಿಹಾಸದಲ್ಲಿ ಯಾವುದಾದ್ರು ಒಂದು ಹೀರೋ ಬಗ್ಗೆ ಮಾತಾಡ್ತೀರಾ, ರಾಜ ಹಿಂಗಾಡ್ದ, ರಾಜ ಹಂಗಾಡ್ದ, ರಾಜ ಆ ಥರ ಯುದ್ಧ ಮಾಡ್ದ ಅಂತ ವೈಭವೀಕರಿಸಿ ಹೇಳ್ತೀರಾ. ವೈಭವೀಕರಿಸೋದು ಅಂದರೆ ಗ್ಲೋರಿಫೈ ಮಾಡಿ ಹೇಳೋದು. ಅದರಿಂದ ಇದು ಕೂಡ ಸರಿಯಾಗುತ್ತೆ. ಪಿಕ್ಚರ್ ಬುಕ್ಸ್ ಎಕ್ಸಾಂಪಲ್ ಕೊಡಬೇಕು ಅಂದರೆ ನಿಮಗೆ ಪಂಚತಂತ್ರ ಕೊಡ್ತೀನಿ ನಾನು. ಪಂಚತಂತ್ರ ಪುಸ್ತಕದಲ್ಲಿ ಒಳ್ಳೊಳ್ಳೆ ಕಥೆಗಳಿದೆ. ಅದನ್ನು ಅದು ಕೂಡ ಇಟ್ ಇಸ್ ಎ ಪಾರ್ಟ್ ಆಫ್ ದಿ ಲಿಟ್ರೇಚರ್. ಸೊ ಥೆಸಾರಸ್ ಅಂದರೆ ಏನು? ಥೆಸಾರಸ್ ಅಂದರೆ ಇಟ್ ಇಸ್ ಎ ಡಿಕ್ಷನರಿ, ಲೈಕ್ ಡಿಕ್ಷನರಿ ಥರ ಅದು. ಸೊ ಅದರಿಂದ ತಪ್ಪಿದೆ. ಸೊ ಇಲ್ಲಿ ಸರಿಯಾದ ಆನ್ಸರು ಡಿ. ಆದರೆ ಓವರ್ ಆಲ್ ನಾಟ್ ಎ ಫಾರ್ಮ್ ಆಫ್ ಲಿಟ್ರೇಚರ್ ಅಂದಾಗ ಥೆಸಾರಸ್ ಆಗ್ತೀವಿ. ಗಾಟ್ ಇಟ್? ನೆಕ್ಸ್ಟ್ 13th ಕ್ವಶನ್ ನೋಡೋದಾದರೆ ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ನಾಟ್ ಕರೆಕ್ಟ್ ಅಬೌಟ್ ಪ್ರಿಂಟ್ ರಿಚ್ ಎನ್ವೈರನ್ಮೆಂಟ್. ಪ್ರಿಂಟ್ ಮುದ್ರಿತವಾದಂಥ ಒಂದು ರಿಚ್ ಎನ್ವೈರನ್ಮೆಂಟ್ ಕ್ಲಾಸಲ್ಲಿ ಯಾವುದು ಅಲ್ಲದೆ ಇರೋದು ಅಂತ. ಸೊ ಫಸ್ಟ್ ಆಪ್ಷನ್ ನೋಡೋಣ. ಪಿಕ್ಚರ್ಸ್ ಅಂತ ಆಲ್ರೆಡಿ ಕೊಟ್ಬಿಟ್ಟಿದ್ದಾನೆ ಅಲ್ಲಿ. ಪೋಸ್ಟರ್ಸ್ ಗಿವ್ ಚಿಲ್ಡ್ರನ್ ಆ್ಯನ್ ಅಪರ್ಚುನಿಟಿ ಟು ಟಾಕ್ ಅಬೌಟ್ ಥಿಂಗ್ಸ್, ಪರ್ಸನ್ಸ್ ಆ್ಯಂಡ್ ಹ್ಯಾಪನಿಂಗ್ಸ್. ಆಬ್ವಿಯಸ್ಲಿ ಇದರಲ್ಲಿ ಒಂದು ಕ್ಲಾಸ್ ರೂಮಲ್ಲಿ ಒಳ್ಳೆ ಪಿಕ್ಚರ್ಸ್ಗಳು, ಪೋಸ್ಟರ್ಗಳೆಲ್ಲ ಅಂಟಿಸಿದಾಗ ಅಥವಾ ಪೇಸ್ಟ್ ಮಾಡಿದಾಗ ಅವುಗಳು ಮಕ್ಕಳ ಮೇಲೆ ಇನ್ಫ್ಲೂಯೆನ್ಸ್ ಆಗ್ತವೆ. ಅದನ್ನು ನೋಡಿ ಕೆಲವು ಈಗ ಧಾರಾವೇಂದ್ರದಾಗ್ಬೋದು, ಕುವೆಂಪುದಾಗ್ಬೋದು ಒಳ್ಳೊಳ್ಳೆ ಪೋಸ್ಟ್ಗಳಾಗ್ತಾಗ ಅದರಿಂದ ಇನ್ಸ್ಪಿರೇಷನ್ ಆಗೋದು ಮತ್ತು ಅದರಿಂದ ಮಕ್ಕಳು ಕೇಳೋದು ನಾರ್ಮಲ್ ಆಗಿರೋದ್ರಿಂದ ಎ ಸರಿಯಾಗುತ್ತೆ. ಬಿ ನೋಡೋದಾದರೆ ಎಂಕರೇಜ್ ಚಿಲ್ಡ್ರನ್ ಟು ಕ್ರಿಯೇಟ್ ದೇರ್ ಓನ್ ಪೊಯಮ್ಸ್, ಪೋಸ್ಟರ್ಸ್, ಸ್ಟೋರೀಸ್ ETC ಆ್ಯಂಡ್ ಡಿಸ್ಪ್ಲೇ ದೇಮ್ ಇನ್ ದಿ ಕ್ಲಾಸ್. ದಿಸ್ ಇಸ್ ಆಲ್ಸೋ ರೈಟ್. ಯಾಕೆ? ಮಕ್ಕಳಿಗೆ ನೀವು ಅವರದೇ ಆದ ಒಂದು ಚಿತ್ರನ ಬರೆದುಬಿಟ್ಟು ಚೆನ್ನಾಗಿರೋ ಚಿತ್ರಗಳನ್ನು ಗೋಡೆ ಮೇಲೆ ಹಾಕಿದಾಗ ಅದು ಮಕ್ಕಳಿಗೆ ಒಂದು ಸ್ಫೂರ್ತಿ ಕೊಡುತ್ತೆ. ಅದು ನೆಕ್ಸ್ಟು ಬರೀಲಿಕ್ಕೆ ಚಿತ್ರಗಳನ್ನು ಬೇರೆ ಇನ್ನೊಂದು ಸ್ಟೂಡೆಂಟ್ ಕೂಡ ಬರೆಯೋಕ್ಕೆ ರೆಡಿ ಆಗ್ತಾನೆ. ಬಿ ಕೂಡ ಸರಿ ಇದೆ. ಸಿ ಇಟ್ ಕನ್ಸಿಸ್ಟ್ ಆಫ್ ಕಂಟೆಕ್ಸ್ಟ್ ಬೇಸ್ಡ್ ರಿಲೆವೆಂಟ್ ಮೆಟೀರಿಯಲ್ ಫಾರ್ ಚಿಲ್ಡ್ರನ್ ಸಚ್ ಆಸ್ ಪಿಕ್ಚರ್ಸ್, ರೈಮ್, ಸ್ಟೋರೀಸ್ ETC. ಇಟ್ ಈಸ್ ಆಲ್ಸೋ ಒನ್ ಆಫ್ ದಿ ಸೇಮ್ ಥಿಂಗ್ಸ್. ಸೆಕೆಂಡ್ ಆಪ್ಷನ್ ಥರನೇ. ಸೊ ಇಲ್ಲಿ ಸೇಮ್ ಮೊದಲೇ ಎರಡು ಬಿ ಆಪ್ಷನ್ ಏನು ಹೇಳ್ತಾರೆ ಅದನ್ನು ಹೇಳ್ತಿದ್ದಾನೆ. ರೈಮ್ಸನ್ನು ಬರೀರಿ ಅಂತ ಹೇಳಿದಾಗ ಅಥವಾ ಒಂದು ಚಿತ್ರವನ್ನು ಬರೀರಿ ಅಂತ ಹೇಳಿದಾಗ ಹೇಗೇನು ಅದನ್ನು ಗೋಡೆ ಮೇಲೆ ನೀವು ನೇತಾಕ್ದಾಗ ಅದರಿಂದ ಮಕ್ಕಳು ಖುಷಿ ಪಡ್ತಾರೆ ಮತ್ತು ಅದನ್ನು ಬರೀಲಿಕ್ಕೆ ಇನ್ಸ್ಪೈರ್ ಆಗ್ತಾರೆ. ಸೊ ಫೋರ್ತ್, ಒನ್ಸ್ ದ ಮೆಟೀರಿಯಲ್ ಇಸ್ ಪೋಸ್ಟೆಡ್ ಆನ್ ದಿ ವಾಲ್ಸ್,
ಇಟ್ ಶುಡ್ ನಾಟ್ ಬಿ ಅಂತ ಇದೆ, ಇಟ್ ಶುಡ್ ನಾಟ್ ಬಿ ರಿಮೂವ್ಡ್ ಅಂತಿದೆಯಲ್ಲ ಭಾಳ ಇಂಪಾರ್ಟೆಂಟ್ ವರ್ಡು. ನಾಟ್ ಬಿ ಅಂದರೆ ಇದು ನೆಗೆಟಿವ್ ಸ್ಟೇಟ್ಮೆಂಟು. ಸೊ ಇಲ್ಲಿ ಸರಿಯಾದ ಆನ್ಸರ್ ಯಾವುದು? 4th. ಬಟ್ ಸರಿಯಾದಂಥ 3 ಉತ್ತರಗಳು ಯಾವುದು? ABC. ಸೊ ಆಪ್ಷನ್ ಈಸ್ ಡಿ. ಗಾಟ್ ಇಟ್? ನಾಟ್ ಬಿ ರಿಮೂವ್ಡ್ ಅಂತಿದೆಯಲ್ವಾ, ಒಂದು ಸತಿ ನೀವು ಪೇಸ್ಟ್ ಮಾಡಿದ್ರೆ ವಾಲ್ ಪೇನ್ ಅದನ್ನು ತೆಗಿಬಾರ್ದು ಅಂತ ಹೇಳ್ತಾನೆ. ಸೊ ಇಲ್ಲಿ ನಾಟ್ ಕರೆಕ್ಟ್ ಅಂತ ಕೊಟ್ಟಿದ್ದಾನಲ್ಲ, ಅದರಿಂದ ಡಿ ಇಸ್ ಎ ರೈಟ್ ಆನ್ಸರ್. 14th ಕ್ವಶನ್ ನೋಡೋದಾದರೆ, ಎ ಟೀಚರ್ ಗಿವ್ಸ್ ಎ ಟಾಸ್ಕ್ ಆಫ್ ಡೈಲಾಗ್ ಕಂಪ್ಲೀಷನ್ ಟು ಕಾಸ್ಟ್ 5th ಸ್ಟೂಡೆಂಟ್. ದ ರೋಲ್ ಆಫ್ ದಿಸ್ ಟಾಸ್ಕ್ ಇನ್ ಲ್ಯಾಂಗ್ವೇಜ್ ಲರ್ನಿಂಗ್ ವಿಲ್ ಬಿ. ಡೈಲಾಗ್ ಕಂಪ್ಲೀಷನ್ನ, ಒಂದು ಡೈಲಾಗನ್ನು ಹೇಳ್ತೀರಾ ನೀವು ಯಾವುದಾದ್ರು ಒಂದು ಪಾಠ ಮಾಡಬೇಕಾದ್ರೆ, ಅದನ್ನು 5ನೇ ಕ್ಲಾಸ್ ವಿದ್ಯಾರ್ಥಿಗಳಿಗೆ ಕಂಪ್ಲೀಟ್ ಮಾಡಲಿಕ್ಕೆ ಅವಕಾಶ ಮಾಡ್ತೀರಾ. ದ ರೂಲ್ ಆಫ್ ದಿಸ್ ಟಾಸ್ಕ್ ಅಥವಾ ಆ್ಯಕ್ಟಿವಿಟಿನ ಏನಂತ ಕರೀತಾರೆ? ಏನು ಲರ್ನಿಂಗ್ ಯಾವ ಥರದ್ದು ಅದು ಅಂತ ಹೇಳಿದಾಗ, ಎ ಟು ಫೆಸಿಲಿಟೇಟ್ ಕನ್ವರ್ಸೇಷನ್ ಬೈ ಗಿವಿಂಗ್ ಸ್ಪೆಸಿಫಿಕ್ ಲ್ಯಾಂಗ್ವೇಜ್ ಪ್ರಾಕ್ಟೀಸ್ ಯೂಸಿಂಗ್ ಫಾರ್ಮುಲೈಕ್ ಎಕ್ಸ್ಪ್ರೆಷನ್. ಕಾನ್ವರ್ಸೇಷನ್ ಅಂತ ನೋಡಿದಾಗ ನೀವು ಆಬ್ವಿಯಸ್ಲಿ ಕಮ್ಯುನಿಕೇಷನ್ ಸಂಬಂಧಪಟ್ಟಿದ್ದು, ಡೈಲಾಗು ಮತ್ತು ಕಾನ್ವರ್ಸೇಷನ್ ಎರಡೂ ಕೂಡ ಸಂಬಂಧ ಇರೋದ್ರಿಂದ ಫಸ್ಟ್ ಇಸ್ ಎ ರೈಟ್ ಆನ್ಸರ್. 2 BCD ಯಾಕೆ ಆಗೋದಿಲ್ಲ ಅಂತ ನೋಡೋದಾದರೆ, ಬಿಯಲ್ಲಿ ಟು ಪ್ರೊವೈಡ್ ಫ್ರೀಕ್ವೆಂಟ್ ಫೀಡ್ಬ್ಯಾಕ್ ಓನ್ಲಿ ಗ್ರಾಮ್ಯಾಟಿಕಲ್ ಎರರ್ಸ್ ಅಂತ ಕೊಟ್ಟಿದ್ದಾನೆ. ಸೊ ಗ್ರಾಮರಾಟಿಕಲ್ ಡೈಲಾಗು ಸಂಬಂಧನೇ ಇಲ್ಲ, ಅದರಿಂದ ಬಿ ತಪ್ಪು. ಸಿ ನೋಡೋದಾದರೆ ಟೀಚಿಂಗ್ ಆಫ್ ಸ್ಟ್ರಕ್ಚರ್ ಅಂತ ಹೇಳ್ತಾನೆ, ಅದು ಕೂಡ ತಪ್ಪು. ಸ್ಟ್ರಕ್ಚರ್ ಮೀನ್ಸ್ 1 by 1 ಹೇಳ್ಕೊತ ಹೋಗೋದು. ಡಿ ದ ಸೆಪರೇಷನ್ ಆಫ್ ಸ್ಪೋಕನ್ ಆ್ಯಂಡ್ ರಿಟರ್ನ್ ಫಾರ್ಮ್ ಅಂತ ಕೊಟ್ಟಿದ್ದಾನೆ, ಇಲ್ಲಿ ರಿಟರ್ನ್ ಫಾರ್ಮ್ ಅಲ್ಲ, ಡೈಲಾಗ್ ಮತ್ತು ಕಾನ್ವರ್ಸೇಷನ್ ಸಂಬಂಧಪಟ್ಟಿದ್ದು. ಒಂದು ಡೈಲಾಗನ್ನು ಹೇಳಿ ಅದನ್ನು ಪೂರ್ತಿಗೊಳಿಸು ಅಂತ ಹೇಳ್ತೀವಲ್ವಾ, ಸೊ ಅದು ವಾಚನಕ್ಕೆ ಸಂಬಂಧಪಟ್ಟಿದ್ದು, ಓದುಗಾರಿಕೆಗೆ ಸಂಬಂಧಪಟ್ಟಿದ್ದರಿಂದ ಎ ಇಸ್ ಎ ರೈಟ್ ಆನ್ಸರ್. ಗಾಟ್ ಇಟ್? ನೆಕ್ಸ್ಟ್ ಲಾಸ್ಟ್ ಕ್ವಶನ್, ರಿಪೀಟೆಡ್ ಕ್ವಶನ್ ಆ್ಯಕ್ಚುಲಿ ಇದು, ಓದ ಒಂದು ವಿಡಿಯೋದಲ್ಲೂ ಕೂಡ ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ದೆ. ಯೂಸಿಂಗ್ ರಿಯಾಲಿಯಾ ಇನ್ ದಿ ಲ್ಯಾಂಗ್ವೇಜ್ ಕ್ಲಾಸ್ ಮೀನ್ಸ್ ಬ್ರಿಂಗಿಂಗ್. ಏನನ್ನ ತರುತ್ತೆ ನೀವು ರಿಯಾಲಿಯಾ ಅಂದರೆ? ರಿಯಾಲಿಯಾ ಅಂದರೆ ರಿಯಾಲಿಟಿ ಅಂತ. ರಿಯಾಲಿಟಿ ಅಂದರೆ ಏನು ಮೊದಲಿನದಾಗಿ ಹೇಳ್ತೀನಿ. ರಿಯಲಿಸ್ಟಿಕ್ ಆಬ್ಜೆಕ್ಟಿವ್ಸ್ ಆ್ಯಂಡ್ ಟಾರ್ಗೆಟ್ಸ್ ಫಾರ್ ದಿ ಲರ್ನರ್. ರಿಯಾಲಿಸ್ಟಿಕ್ ಅಂತ ಕೊಟ್ಟಿದ್ದಾನೆ, ರಿಯಾಲಿಟಿ ಅಂತ ಕೊಟ್ಟಿಲ್ಲ ಇಲ್ಲಿ, ಸೊ ಅದರಿಂದ ಇದು ತಪ್ಪು. ಬಿ ರಿಯಲ್ ಲೆವೆಲ್ ಆಫ್ ಚೈಲ್ಡ್ಸ್ ಲರ್ನಿಂಗ್ ಟು ನಾಲೆಡ್ಜ್ ಆಫ್ ಪೇರೆಂಟ್ಸು ರಾಂಗ್. ರಿಯಲ್ ಲೈಫ್ ಸಿಚುವೇಶನ್ ಟು ಕಮ್ಯುನಿಕೇಟ್, ಮಾತಾಡಲಿಕ್ಕೆ ಒಂದು ರಿಯಲ್ ಸಿಚುವೇಶನ್ನ ಕ್ರಿಯೇಟ್ ಮಾಡೋದು, ಅದು ಕೂಡ ತಪ್ಪು. ಡಿ ರಿಯಲ್ ಆಬ್ಜೆಕ್ಟ್ಸ್ ಆ್ಯಸ್ ಟೀಚಿಂಗ್ ಏಡ್ಸ್. ಇದು ಪರ್ಟಿಕ್ಯುಲರ್ಲಿ ಟೀಚಿಂಗ್ ಏಡ್ಸ್ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ, ರಿಪೀಟೆಡ್ ಕ್ವಶನ್ ಇದು. ರಿಯಾಲಿಯಾ ಅಂತಂದರೆ ಏನು ಅಂದರೆ, ಮಕ್ಕಳಿಗೆ ನೈಜವಾಗಿ ನೀವು ಪಾಠ ಮಾಡಬೇಕು ಅಂದರೆ, ಒಂದು ಲ್ಯಾಂಗ್ವೇಜ್ ಟೀಚಿಂಗ್ ಕಂಪ್ಲೀಟ್ ಆದಾಗ ದೇ ಹ್ಯಾವ್ ಟು ಫೀಲ್, ಒಂದು ಮೂರ್ತ ರೂಪ ಅಂತ ಏನು ಕರಿತೀವಿ ಅದನ್ನು ಕಣ್ಣು ಮುಂದೆ ತರಬೇಕು. ನಿಮಗೆ ಹೇಳಿದೆ, ನೌನ್ ಪಾಠ ಮಾಡಬೇಕಾದ್ರೆ ಟೇಬಲನ್ನು ತೋರಿಸ್ತೀರ ಮಕ್ಕಳಿಗೆ, ಟೇಬಲ್ ಇಸ್ ಎ ನೌನ್ ಅಂತ ಹೇಳಿದಾಗ ನಿಮ್ಮ ಹತ್ರ ಟೇಬಲ್ ಇರುತ್ತಲ್ವ, ಅದನ್ನು ಇದೇ ನೌನ್ ಅಂತ ಹೇಳ್ತೀರಾ, ಮಕ್ಕಳಿಗೆ ಅರ್ಥ ಆಗುತ್ತೆ ಈಸಿಯಾಗಿ. ಟೇಬಲ್ ಅಂದರೆ ನೌನ್ ಅಂತ ಕರಿತೀವಿ, ಇಟ್ ಇಸ್ ನಾಟ್ ಎ ವರ್ಬ್ ಅಂತ. ಸೊ ಇಲ್ಲಿ ಒಂದು ಪಿಕ್ಚರ್ಸ್ ಇದೆ, ನಿಮಗೆ ಗಮನಿಸಿ, ಇಲ್ಲಿ ಲಾಸ್ಟಲ್ಲಿ ಮೇಡಮ್ ಇಲ್ಲಿ ಆ್ಯಕ್ಚುಲಿ ಇದೆಲ್ಲ ಮರ ಇದೆ, ಆಮೇಲೆ ಕೈಯಲ್ಲಿ ಒಂದು ಇದಿಟ್ಕೊಂಡಿದ್ದಾರೆ, ಒಂದು ಫ್ಯಾನ್ ಥರ ಇಟ್ಟಿದ್ದಾರೆ, ಆಮೇಲೆ ಗ್ಲೋಬ್ ಇದೆ, ಸೊ ಇಲ್ಲಿ ವಾಟರ್ ಬಾಟ್ಲ್ ಇದೆ. ಸೊ ನೈಜ ಚಿತ್ರಣ ಮಕ್ಕಳಿಗೆ ತಿಳಿಸ್ಲಿಕ್ಕೋಸ್ಕರ, ಪ್ರಕೃತಿ ಪಾಠ ಮಾಡಬೇಕಾದ್ರೆ ನೀವು ವಾಟರ್ ಬಾಟ್ಲ್ ಎಫೆಕ್ಟ್ ಹೇಳಿದಾಗ ವಾಟರ್ ಬಾಟ್ಲ್ ಯಾವುದು ಅಂತಂದಾಗ ಇದನ್ನು ತೋರಿಸ್ತೀರ ಮಕ್ಕಳಿಗೆ. ಸೊ ನೈಜ ಒಂದು ಅನುಭವ ಆಗಲಿ ಅವರಿಗೆ ಅನ್ನೋದಕ್ಕೋಸ್ಕರ ಏನಾಗುತ್ತೆ, ರಿಯಾಲಿಯಾ ಅಂತಂದರೆ ನೈಜತೆ. ಸೊ ರಿಯಾಲಿಟಿ ತರಲಿಕ್ಕೋಸ್ಕರ ಮಕ್ಕಳಿಗೆ ಬೋಧನೆ ಮಾಡೋದು. ಓಕೆ, ಅದರಿಂದ ರಿಯಲ್ ಆಬ್ಜೆಕ್ಟ್ ಆಸ್ ಎ ಟೀಚಿಂಗ್ ಏಡ್ಸ್ ಅಂತ. ಓಕೆ, ದಿಸ್ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ 15 ಕ್ವಶನ್ಗಳನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಥ್ಯಾಂಕ್ ಯು ಆಲ್ ಆಫ್ ಯು.